ವೆಲ್ಕಮ್ ಟು ಜೀವ ಚೈತನ್ಯ ರೈಸ್ ಅಂಡ್ ಶೈನ್ ವಿತ್ ಮಮತಾ. ನಾನು ಮಮತಾ, ಮಮತೆಯ ಮಗಳು, ಮಮತೆಯ ಮಡದಿ, ಮಮತೆಯ ತಾಯಿ. ಜೀವನ ಕಲಿಸುವ ಪಾಠಕ್ಕೆ ನಾವೆಲ್ಲರೂ ವಿದ್ಯಾರ್ಥಿಗಳು. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್ ನನ್ನ ಅಕೌಂಟಿಗೆ ನೀವು ಕನೆಕ್ಟ್ ಆಗಿರೋದಕ್ಕೋಸ್ಕರ. ಓಕೆ, ರೈಸ್ ಅಂಡ್ ಶೈನ್ ವಿತ್ ಮಮತಾ. ಬನ್ನೇರ್ಘಟ್ಟಕ್ಕೆ ಹೋಗಿ ಆ ಬಟರ್ಫ್ಲೈ ಗಾರ್ಡನಿಗೆ ಹೋಗಿ ಬರ್ರಿ. ಚಿಕ್ಕ ಮಕ್ಕಳಿದ್ರ ಕರ್ಕೊಂಡು ಹೋಗ್ರಿ, ಯಾಕಂದ್ರೆ ಅಲ್ಲಿ ಎಷ್ಟು ಚಂದ ನಿಮ್ಗೆ ಆ ಬಟರ್ಫ್ಲೈ ಬಗ್ಗೆ ವಿವರಣೆ ಸಿಗ್ತೈತೆ ಅಂದ್ರ ಇಸ್ಲಿ ಒಂಥರ ವಂಡರ್ಫುಲ್ ಅನ್ಸತ್ತೆ ನಿಮಗೆ. ಓಕೆ, ಹೋಗ್ರಿ, ಫೋಟೋ ಹೊಡೀರಿ, ಸೆಲ್ಫಿ ಹೊಡ್ಕೊಳ್ರಿ. ಬಟ್ ಲಾಸ್ಟಿಗೆ ಬರುವಾಗ ಅಲ್ಲಿ ಇಬ್ರು ನಿಂತಿರ್ತಾರೆ ಡೋರಿನ ಕಡೆಗ, ಅದ್ರದ್ದು ಎಲ್ಲ ಮೇಲ್ವಿಚಾರಣೆ ನೋಡ್ಕೊಳ್ಳೋರು. ಅವ್ರು ನಿಮ್ ಕೈಯಾಗ ಕಕೂನ್ ಕೊಡ್ತಾರ. ಕಕೂನು ನೋಡ್ರಿ, ಫೋಟೋ ಹೊಡ್ಕೊಡ್ರಿ, ಎಲ್ಲ ಮಾಡ್ರಿ. ಬಟ್ ಅವರಿಗೆ ಪ್ರಶ್ನೆ ಮಾಡ್ರಿ. ನೀವು ಪ್ರಶ್ನೆ ಮಾಡಿದವಾಗ ಅವ್ರಿಗೆ ಗೊತ್ತಾಗ್ತೈತಿ ನಿಮಗ ಇಂಟ್ರೆಸ್ಟ್ ಐತಿ ಆ ಬಟರ್ಫ್ಲೈದ ಜೀವನ ಚರಿತ್ರೆ ಕೇಳೋದ್ರ ಸಲುವಾಗಿ ಅಂತಂದ. ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ನಿಮ್ಗೆ ಅದ್ರದ್ದೆಲ್ಲ ಅವ್ರ ಡೀಟೇಲ್ಸ್ ಹೇಳ್ತಾರ. ಎಷ್ಟು ಮಜಾ ಅಂದ್ರ ಅದೊಂದಿಷ್ಟು ಸಣ್ಣ ಕೀಟ ಅದು, ಹೌದಾ? ಸಾವಿರಾರು ಪ್ರಭೇದಗಳಿದಾವ, ಡಿಫ್ರೆಂಟ್ ವೆರೈಟಿ ಅದಾವ ಇವಾಗ ಜಗತ್ತಿನ ತುಂಬಾ. ಓಕೆ, ಕೀಟಗಳ ಜಗತ್ತು ಮಾನವನಿಗಿಂತ ಮುಂಚೆ ಹುಟ್ಟಿದ್ದದು. ಕೀಟಗಳನ್ನೇ ಫಸ್ಟ್ ಬಂದು ಆಮೇಲೆ ಮಾನವನು ಬಂದಿರೋದು. ಓಕೆ, ಈ ಕೀಟ ಜಗತ್ತಿನೊಳಗೆ ಇದೇನು ಬಟರ್ಫ್ಲೈ ಐತಲ್ಲ, ಇದ್ರದ್ದು ಲೈಫ್ ಸ್ಪ್ಯಾನ್, ಜೀವಿತಾವಧಿ ಎಷ್ಟು ಗೊತ್ತಾ? ಬೇರೆ 2 ವಾರ, 15 ದಿನ ಇರ್ತೈತಿದ. ಅದು ಡಿಫ್ರೆಂಟ್ ಸ್ಪೆಷೀಸ್. ಕೆಲವೊಂದು ಅಂತೂ 8 ದಿನಕ್ಕೆ ಸತ್ತೋಗ್ತಾವ. ಓಕೆ, ಮತ್ತು ಚಿಕ್ಕದಾದ ಒಂದು ಮೊಟ್ಟೆ ಇಟ್ಟು ಅದು ಕ್ಯಾಟರ್ಪಿಲ್ಲರ್ ಆಗಿ ಕಕೂನ್ ಫಾರ್ಮೇಶನ್ ಮಾಡಿ ಒಂದು ಸುಂದರವಾಗಿ ಬಟರ್ಫ್ಲೈ ಆಗಿ ಅದು ಹಾರ್ ಹೋಗ್ತೈತಿ. ಅದು ತನ್ನ ಪರ್ಪಸ್ ಆಫ್ ಲೈಫ್ ಏನೈತಿಯಲ್ಲ ಅದನ್ನ ಮಾಡಿ ಅದು ಹೋಗ್ತೈತಿ. ಅದನ್ನ ನೋಡಿದ್ರೆ ಹಿಂಗೆ ಅನಿಸ್ತೈತೆ, ಖುಷಿನೂ ಆಗ್ತೈತಿ, ದುಃಖನೂ ಆಗ್ತೈತಿ. ಅಯ್ಯೋ ಪಾಪ ಅಲ್ಲ ಅನಿಸ್ತೈತೆ. ಅದು ನೀವು ಮಜಾ ಅನಿಸ್ಬೋದು. ಪ್ರತಿಯೊಂದು ಬಟರ್ಫ್ಲೈಸ್ ಏನೈತಲ್ಲ ಅದ ಏನದವ, ಗಿಡಗಳು ಅದಾವ, ಅದ ಎಲಿಗಳು ತಿಂತಾವ. ಅದ್ರದ್ದು ಆಹಾರ ಯಾವುದು ಪ್ಲಾಂಟ್, ಪರ್ಟಿಕ್ಯುಲರ್ ಪ್ಲಾಂಟಿಗೆ ಅದ್ರದ್ದು ಫೀಡ್, ಊಟ ಮಾಡ್ತಾವ ಅಂತ ತಿಂತಾವ. ಅದು ಪರ್ಟಿಕ್ಯುಲರ್ ಪ್ಲಾಂಟ್ನಾಗ ಅವು ಎಗ್ ಇಡ್ತಾವ. ಅಲ್ಲಿ ಏನ್ ಮಾಡ್ತಾವ ಅವ, ತಮ್ಮ ಕೋಶ ಫಾರ್ಮೇಶನ್ ಮಾಡ್ಕೊಂತಾವ, ಕಕೂನ್ ಫಾರ್ಮೇಶನ್ ಮಾಡ್ಕೊಂತಾವ. ಇಷ್ಟು ಮಜಾ ಅಂದ್ರ ಒಂದು ತೆಳ್ಳನ್ ಎಲಿ ಒಳಗೇನೆ ಹೋಲ್ ಮಾಡ್ಕೊಂಡು ಒಳಗೆ ಹೋಗಿ ಕಕೂನ್ ಫಾರ್ಮ್ ಮಾಡ್ಕೊಳ್ತೈತಿ. ಅದನ್ನ ನೋಡಿದ್ರೆ ನನ್ಗೆ ಹೆಸರು ನೆನಪಾಗ್ತಾ ಇಲ್ಲ. ಬಟ್ ಪ್ರತಿಯೊಂದ್ರದ್ದು ಇಷ್ಟೊಂದು ಕ್ರಿಯೇಷನ್ ಅಂದ್ರೆ ನಮಗೆ ನಿಸರ್ಗದಲ್ಲಿ ಎಷ್ಟೊಂದು ಅದ್ಭುತಗಳನ್ನ ನಾವು ನೋಡ್ತೀವಿ ಅಲ್ವಾ? ಅದ್ಭುತಗಳನ್ನ ನೋಡೋದಲ್ಲದೆ ಅದರಿಂದ ನಾವು ಒಂದು ಪಾಠನೂ ಕಲ್ತ್ಕೋಬೇಕು. ಅದ್ರ ಹಿಂದ ಮುಂದೆ ಯಾರೂ ಇಲ್ಲ, ಅದು ತಾನ ಬಂದೈತಿ, ತಾನ ಮೊಟ್ಟೆ ಇಟ್ಟೈತಿ, ಎಲ್ಲ ಮಾಡ್ಕೊಂಡ ಹೋತ. ಓಕೆ, ತಾನ ಬಂದಿಲ್ಲ, ಲೈಕ್ ನಿಸರ್ಗದ ನಿಯಮದ ಪ್ರಕಾರ ಆಗೈತಿ. ಓಕೆ, ಹಾಗೇನ ಮನುಷ್ಯನ ನಾವು ಬಂದಿರೋದು ಒಂದೇ. ಓಕೆ, ಜೀವನ ಮರಣ ಇದು ಇರೋದೆ. ನಾವು ಏನೋ ಒಂದು ಆದ ತಕ್ಷಣ ಮನಸ್ಸಿಗೆ ಬೇಜಾರು ಮಾಡಿಕೊಂಡು, ನಾವು ಲೋ ಫೀಲ್ ಮಾಡಿಕೊಂಡು, ಏನಪ್ಪ ನನಗೆ ಯಾರಿಲ್ಲಲ್ಲ ಇವತ್ತು ಹೇಳ್ಕೊಳಕ್ಕೆ, ಯಾರಿಲ್ಲಲ್ಲ ನನಗೆ ಕೇಳ್ಕೊಳಕ್ಕೆ ಅಂತ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಭಾಳ ಸಲ. ಅವ್ರು ನೋಡ್ತೀವಿ, ಅವ್ರಿಗೆ ಅವರಿದ್ದಾರೆ, ಇವ್ರು ನೋಡ್ತೀವಿ, ಇವರಿದ್ದಾರೆ ಜೀವನದಾಗ, ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ನನಗೆ ಯಾಕೆ ಅಂತ ಭಾಳಷ್ಟು ಸರಿ ಅಂದ್ಕೊಳ್ತೀವಿ. ಫ್ರೆಂಡ್ಸ್, ಎಲ್ಲರಿಗೂ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಸೆಕೆಂಡ್ ಥಿಂಗ್, ನಾವು ನಮಗೆ ಒಳ್ಳೆಯ ಸ್ನೇಹಿತರು, ಅದನ್ನು ನಾವು ಮೊದಲು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ನಾವು ಕರೆಕ್ಟ್ ಸ್ನೇಹಿತರ. ನಂಗೆ ಯಾವ್ದು ಸರಿ ಅನಿಸ್ತೈತಿ, ಸರಿ ಅನ್ಸೋದಿಲ್ಲ ನನಗೆ ಗೊತ್ತು. ನನಗೆ ಯಾವುದು ಸರಿ ತಪ್ಪು ಅನ್ನೋದು ನನಗೆ ಗೊತ್ತು. ನಾ ಏನು ಮಾಡಿದರೆ ಹಿಂಗಾಗ್ತೈತಿ ಅನ್ನೋದು ನನಗೆ ಗೊತ್ತು. ಇದು ಬೇರೆದವ್ರಲಿಂದ ನಾವು ಕೇಳಿದರೆ ಅವ್ರು ತಮ್ಮ ಅನುಭವದ ಮಾತು ಹೇಳ್ತಾರ. ನಾನಿರೋದು ನನ್ನ ಜೀವನ ಬೇರೆ, ಮತ್ತೊಬ್ರು ಇರೋದು ಅವ್ರದ್ದು ಜೀವನ ಬೇರೆ. ಅವರು ಕೊಡೋ ಅಡ್ವೈಸ್ ಅವ್ರ ಜೀವನದ ಪ್ರಕಾರ ಕೊಡ್ತಿರ್ತಾರೆ. ನನಗೆ ಏನಿವತ್ತು ಕರೆಕ್ಟ್ ಇದೆ, ಸರಿ ಇದೆ ಅಂತ ನನಗೊಬ್ಬಳಿಗೆ ಗೊತ್ತು ಇವತ್ತು. ಹಾಗೆ ಪ್ರತಿಯೊಬ್ಬರಿಗೂ ನೋಡಿ, ಜಗತ್ತಿನಲ್ಲಿ 3 ಮುಖಗಳ ಅಂತ ಹೇಳ್ತಾರ. ಒಂದು ಸಮಾಜದ ಮುಂದಿಟ್ಟಿರೋದು, ಎರಡನೇದ್ದು ನಮ್ಮ ಆಪ್ತರರ ಮುಂದಿಟ್ಟಿರೋದು, ಇನ್ನೊಂದು ಮುಖ ಯಾವುದು? ನಮ್ಮ ಮುಖ, ನಮ್ಮ ಆತ್ಮಸಾಕ್ಷಿ. ಅದ್ರ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ನನಗೆ ಯಾವುದು ಕರೆಕ್ಟು, ಯಾವುದು ತಪ್ಪು ಅನ್ನೋದೆಲ್ಲ ನನಗೆ ಗೈಡ್ ಮಾಡ್ತಾ ಇರುತ್ತೆ. ಸೊ ನಾವು ಹೊರಗಿನ ಜಗತ್ತಿನಲ್ಲಿ ನಾವು ಬೇರೆ ಸಹಾಯ ಬಯಸೋದಕ್ಕಿಂತನೂ ನಾವೇ ನಮಗೆ ಒಳ್ಳೆಯ ಸ್ಟ್ರೆಂತ್, ನಾವೇ ಒಳ್ಳೆ ಒಂದು ಸಪೋರ್ಟಿವ್ ಸಿಸ್ಟಮ್ ಆಗ್ಬಿಟ್ರೆ ಎಷ್ಟೊಂದು ಸಮಸ್ಯೆಗಳಿಂದ ನಾವು ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತೈತಿ. ಅದೇ ಒಂದು ಚಿಕ್ಕದಾದ ಒಂದು ಮೊಟ್ಟೆ ಇಟ್ಟು ಅಷ್ಟು ಚಂದವಾಗಿ ಬಟರ್ಫ್ಲೈ ಹೊರಗೆ ಬಂದು ತನ್ನ ಪರ್ಪಸ್ ಆಫ್ ಲೈಫ್ ಮಕರಂದ ಹೀರಿ ಎಲ್ಲ ಮಾಡಿ ಒಂದು ಮತ್ತೊಂದು ಜೀವಿಗದ ಎಗ್ಗಿಟ್ಟು ಸತ್ತೋಗ್ತೈತಿ 15 ದಿವಸದೊಳಗೆ. ಅದು ನಮ್ಗೆ ಎಷ್ಟು ಚಂದ ಪಾಠ ಕಲಿಸ್ತ, ಹೌದಿಲ್ಲೋ? ಹಂಗ ನಾವು ಬಂದಿದ್ದ ಪರ್ಪಸ್ ಏನು?
ಮಾಡಿ ನಾವು ನಮ್ಮದು ಮುಗಿಸಿ ನಾವು ಶಾಂತಿಯುತವಾಗಿ ಏನು ಮಾಡಬೇಕು, ನಮ್ಮದು ಜೀವನನ ತೆಗಿಬೇಕು. ಥ್ಯಾಂಕ್ ಯು ವೆರಿ ಮಚ್.